4,60,60,000 ಆಗಿದೆ. ದುಡ್ಡು ಉಳಿತೋ ಇಲ್ಲ ನಮ್ಮ ಮೇಲೆ ಚಪ್ಪಡಿ ಎಳಿತೋ, ಅಲ್ಲಿಂದ ಇಲ್ಲಿಗೆ ಒಂದು 5-6 ಸಲ ಔಷಧಿ ಹೊಡೆದಿದ್ದೇನೆ. ಏನ್ ಕಾಯಿಲೆ ಬಂದಿತ್ತು ಅಂದ್ರೆ ಗಿಡವೇ ಸಾಯ್ತಾಯ್ತು. 150 ಜನ ಜೊತೆ ಗದ್ದಾರ ಕಟ್ಟಿಸಿದ್ವಿ. ಈ ಮೇಲಿಂದ ಇಲ್ಲಿಂದ ಕಾಯಿನೆ ಕಟ್ಟಲಿಲ್ಲ, ಮತ್ತೆ ಗಿಡ ಇಂಪ್ರೂವ್ ಆಗ್ಲೇ ಇಲ್ಲ. ಈಗ ಸರ್ ಅದೇ ಗೊತ್ತಾಯ್ತಲ್ಲ, ಇಲ್ಲಿ ಕಪ್ಪೆ ತೂಕ ಹತ್ತಂಗ ಆಯ್ತೈತೆ. ಯಾವ್ದ್ ಮಾರ್ಬೇಕು ಯಾವ್ದ್ ಬಿಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಸರ್. ರೈತರಿಗೆ ಈ ಬೆಳೆಯೋದೇ ಒಂದು ದೊಡ್ಡ ಕಷ್ಟ. ಮತ್ತೆ ಅದನ್ನ ತಾಂಡ್ ಮಾರೋದಿದೆಯಲ್ಲ, ಅವ್ನಿಗೆ ಇದ್ರಕ್ಕಿಂತ ಬೆಳಿಬೋದು ಸರ್. ಮಾರಾಟ ಮಾಡಕ್ ಆಯ್ತಾ ಇಲ್ಲ. ರೈತರಿಗೆ ಬೆಳ್ಕೊಂಡು ಹೋದಂತ ರೈತರಿಗೆ ಅವ್ರು ಏನ್ ಮಾಡ್ತಾವ್ರ ಅಂತಂದ್ರೆ ಸೈಕಲ್ ಕೊಡ್ತಾವ್ರ, ಒಂದೊಂದ ಚೈನ್ ಬಿಚ್ಚ ಕೊಡಿಸ್ತಾವ್ರ. ಅವ್ರು ಸೀಟು ಇಲ್ಲ ಚೈನು ಇಲ್ಲ, ಸುಮ್ನೆ ಸುತ್ತದೇ ಆಗೈತೆ ರೈತ. ಶಿವವ್ರೆ, ಹೇಳಿ ಸರ್. ನಿಮ್ಮ ಟೊಮೊಟೊ ವಿಡಿಯೋ ನೋಡಿ ಎಲ್ಲ ಭಾಳ ಪ್ರತಿಕ್ರಿಯಿಸವ್ರೆ, ಭಾಳ ಜನ ನೋಡವ್ರೆ. ಮತ್ತೆ ಹೆಂಗಿದೆ ಟೊಮೊಟೊ ವಿಡಿಯೋ ಮಾಡಾಕಿ ಅಂತೆಲ್ಲ ಕೇಳಿದ್ದಾರೆ. ಎಲ್ಲಿಗೆ ಬಂತು ನಿಮ್ಮ ಟೊಮೊಟೊ? ಸರ್ ಈಗ ಎಲ್ಲ ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಎಲ್ಲ ಮೂರು ಸತಿ ಕುಯ್ದಿದ್ವಿ ಆಗಲೇ. ಒಂದು 750-800 ಸಲ ಕುಯ್ದಿದ್ವಿ ಆಗಲೇ. 700-800 ಸಲ ಕುದಿದ್ದೀರಾ? 800 ಸಲ ಕುಯ್ದಿದ್ವಿ. ಅವತ್ತು ನೀವು ಬೆಡ್ ಮಾಡಿ ಎಲ್ಲ ಮಾಡೋದನ್ನ ಹೇಳಿದ್ರಿ, ಅಲ್ಲಿಗೆ ನಿಲ್ಸಿದ್ರಿ. ಇಷ್ಟು ಖರ್ಚಾಯ್ತೈತೆ 3.5 ಎಕರೆಗೆ ಹಾಕ್ತೀನಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಏನೇನು ಪ್ರೊಸೆಸ್ ಆಯ್ತು, ಏನೇನು ಮಾಡಿದ್ರಿ? ಸರ್ ನಾನು ಅಲ್ಲಿಂದ ಇಲ್ಲಿಗೆ ಒಂದು 5-6 ಸಲ ಔಷಧಿ ಹೊಡೆದಿದ್ದೇನೆ. 5-6 ಸಲ ಔಷಧಿ ಹೊಡೆದಿದ್ದೀರಾ? ಔಷಧಿ ಹೊಡೆದಿದ್ದೇನೆ. ನಂತರ ಆಮೇಲೆ ಒಂದು 10 ಸತಿನೇ ನಾನು ಡ್ರೆಂಚಿಂಗ್ ಮಾಡಿದ್ದೀನಿ. ಡ್ರೆಂಚಿಂಗ್ ಮಾಡಿದ್ದೀರಾ? ಏನೇನು ಕಾಯಿಲೆ ಕಾಣಿಸ್ಕೊಂಡಿತ್ತು ಇದಕ್ಕೆ? ಮೊದಲು ಗಿಡ ನೆಟ್ಟು ಒಂದು 4 ದಿವಸದಿಂದಲೇ ಎಲೆಗಳು ಕಟ್ ಮಾಡ್ತಿದ್ದು ಹುಳ. ಆ ಹುಳ ಕಟ್ ಮಾಡ್ತಾರ ಔಷಧಿ ಹೊಡೆದೆ. ಮತ್ತೆ ಡೆವಲಪಿಗೆ ಒಂದು ಔಷಧಿ ಹೊಡೆದೆ. ಡೆವಲಪಿಗೆ ಒಂದು ಔಷಧಿ ಹೊಡೆದು ಮತ್ತೆ ಡ್ರೆಂಚಿಂಗ್ ಮಾಡಿದೆ. ಆಮೇಲೆ ಒಂದು ವಾರ ಒಂದು 12 ದಿವಸ ಬಿಟ್ಕೊಂಡು ಮತ್ತೆ ಡೆವಲಪಿಗೆ ಹೊಡೆದು ಮತ್ತೆ ರಂಗೋಲಿ ಕಾಣಿಸ್ತಿತ್ತು, ರಂಗೋಲಿಗೆ ಹೊಡೆದು. ರಂಗೋಲಿ ಅಂದ್ರೆ ರಂಗೋಲಿ ಎಳೆಯಲ್ಲಿ ಗಿಟ್ ಬರ್ತೈತೆ ರಂಗೋಲಿ ಕಾಯಿಲೆ. ರಂಗೋಲಿ ಅನ್ನೋದೊಂದು ಕಾಯಿಲೆನಾ? ಅದೊಂದು ಕಾಯಿಲೆ, ಅದು ಕೊಡ್ದು. ಆಮೇಲೆ ಮತ್ತೆ ಒಂದು 15 ದಿವಸ, ಒಂದು 12 ದಿವಸ 13 ದಿವಸ ಆಯ್ತು. ನಾವು ಮತ್ತೆ 10 ದಿವಸಕ್ಕೆ ಒಂದು ಡ್ರೆಂಚಿಂಗ್, 8 ದಿವಸಕ್ಕೆ ಒಂದು ಡ್ರೆಂಚಿಂಗ್ ಕೊಡ್ತೈತೆ. ಮತ್ತೆ ಔಷಧಿ ಹೊಡೆದವಲ್ಲ, ಆಗ ಏನ್ ಕಾಯಿಲೆ ಬಂದಿತ್ತು ಅಂದ್ರೆ ಗಿಡವೇ ಸಾಯ್ತಾಯ್ತು. ಅತಿ ಹೆಚ್ಚು ಗಿಡ, ಒಂದ್ ಗಿಡ ಬಿಟ್ಟು ಒಂದ್ ಗಿಡ ಸಾಯ್ತಾಯ್ತು. ಅದು ಡ್ರೆಂಚಿಂಗ್ ಮಾಡ್ದೋ. ಮತ್ತೆ ಆಮೇಲೆ ದಾರ ಕಟ್ಸಿದ್ವಿ. ಆ ದಾರ ಕಟ್ಸಕ್ಕೆ ಎಲ್ಲ ಸೇರಿಸಿ ಒಂದು 150 ಜನ, ಒಂದ್ ಆಳಿಗೆ 350 ರೂಪಾಯಿ ಕೂಲಿ, ಊಟ ಮತ್ತೆ ತಿಂಡಿ. ಟೋಟಲ್ 150 ಜನ ಕೈಲಿ ದಾರ ಕಟ್ಸಿದ್ರಾ? 150 ಜನ ಜೊತೆ ದಾರ ಕಟ್ಸಿದೀನಿ. ಇಷ್ಟಕ್ಕೆಲ್ಲ ಔಷಧಿ ಹೆಂಗ್ ಹೊಡೆದ್ರಿ? ಇಷ್ಟಕ್ಕೆಲ್ಲ ಕ್ಯಾನ್ ಹೊಡೆಯಕ್ಕಾಗತ್ತಾ? 3.5 ಎಕರೆಗೆಲ್ಲ ಹಿಂಗ್ ಕಾಣಿಸ್ತಿದೆಯಲ್ಲ ಇಷ್ಟೊಂದು? ನಾನು ಕ್ಯಾನ್ ಹೊತ್ಕೊಂಡು ಹೊಡೆಯಲ್ಲ. ನಾನು ಅದಕ್ಕೆ ಒಂದು ಟ್ರ್ಯಾಕ್ಟರ್ ಇರೋದ್ರಿಂದ ಅದ್ರ ಮೇಲೆ ಔಷಧಿ ಕ್ಯಾನ್ ಮಾಡಿ ಪೈಪ್ ತರ ಮಾಡ್ಕೊಂಡು ಹೋಗತ್ತರ ಒಂದು ಪೆಟ್ರೋಲ್ ಪಂಪ್ ಮಾಡಿದೀನಿ. ಆ ಪೆಟ್ರೋಲ್ ಪಂಪ್ ಮೇಲೆ ಔಷಧಿ ಹೊಡೆಯಂಗೆ ಟ್ರ್ಯಾಕ್ಟರ್ ಆ ಕಡೆ ಹೋಗ್ಬೇಕು. ಒಂದ್ ರಸ್ತೆ ಮಾಡ್ಕೊಂಡಿದೀನಿ ಆ ಸೈಡು. ಟೊಮೊಟೊ ಸೈಡ್ ಅಲ್ಲಿ ಏಕ ರಸ್ತೆ ಇದೆ, ಅದ್ರ ಮೇಲೆ ಟ್ರ್ಯಾಕ್ಟರ್ ಮೇಲೆ ಔಷಧಿ ಮಾಡಿಕೊಂಡು ಫುಲ್ ಟೊಮೊಟೊ ಏನ್ ಇಟ್ಟಿದೀನಿ ಅಲ್ಲಿ ಗಂಟಲು ರಸ್ತೆ ಇದೆ. ರಸ್ತೆ ಮೇಲೆ ಆ ಕಡೆ ಟ್ರ್ಯಾಕ್ಟರ್ ಮೇಲೆ ಔಷಧಿ ಮತ್ತೆ ಕ್ಯಾನ್ ಡ್ರಮ್ಗಳು ಮಡಗಿದೀನಿ. ಡ್ರಮ್ ಮೇಲೆ ಔಷಧಿ ಮಡಗಿ ಡ್ರಮ್ ಮೇಲೆ ನಾವು ಕ್ಯಾನ್ ಫಿಟ್ ಮಾಡಿ ಅದರಿಂದಲೇ ಪೈಪ್ ಇಟ್ಕೊಂಡು ಒಂದ್ 3 ಜನ ಆದ್ರೆ ಸಾಕು ಔಷಧಿ ಹೊಡ್ಕೊಂಡ್ಬಿಡ್ತೀವಿ. ಒಂದ್ ದಿನಕ್ಕೆ ಹೊಡೆದಾಕ್ತಿದ್ರಾ? ಒಂದ್ ದಿವಸ ಒಂದು 3 ಅವರಲ್ಲಿ ಹೊಡೆದಾಕ್ತಿವಿ. 3 ಅವರಲ್ಲಿ 3.5 ಎಕರೆ ಹೊಡಿಬೋದು ಅದ್ರಲ್ಲಿ? ಅದ್ರಲ್ಲಿ ಹೊಡಿಬೋದು. ಅದು ಭಾರಿ ಸ್ಪೀಡ್ ಇದೆ. ಮತ್ತೆ ನಾವು ಹೊಡೆಯೋದ್ರ ಮೇಲೆ ನಾನು ಫುಲ್ ಗಿಡ ಫುಲ್ ಎಂದೋಗಂಗೆ ಯಾವಾಗ್ಲೂ ಹೊಡೆದಿಲ್ಲ. ಇಬ್ಬನಿ ತರ ಬೀಳ್ಬೇಕು ಅಷ್ಟೇ. ಔಷಧಿ ಎಲೆ ಮೇಲೆ ಕೆಳಗೆ ಬೀಳ್ದಂಗೆ ಹೊಡಿತೀವಿ.
ಆ ಥರ ಮಾಡಿದ್ದೀನಿ. ಆಳು ಎಷ್ಟು ಜನ ಆದ್ರು ಟೋಟಲ್ ಆಗಿ ದಾರ ಕಟ್ಟಕ್ಕೆ ಎಷ್ಟು ಜನ ತಗೊಂತ ಆಳು? 150 ಆಳು. 150 ಆಳು. ಎಲ್ಲ ಈಸಿಯಾಗಿ ಸಿಕ್ಕಿದ್ರೆ ಆಳುಗಳು ಬರ್ತಾರ 150 ಜನ ಗಂಟ? 150 ಆಳು ಅಂತಂದ್ರೆ ಕರ್ಕ ಬರೋದು ತುಂಬಾ ಕಷ್ಟ ನಮ್ಮ ಹಳ್ಳಿಲಿ. ಈಗ ಒಬ್ರು ಬರ್ದವ್ರು ಇನ್ನೊಬ್ರು ಅವ್ರ ಪರಿಚಯ ಆದ್ರೆ ಇನ್ನೊಬ್ರು ಬರ್ದವ್ರು ಇನ್ನೊಬ್ರು ಆಳೆ ಬರಲ್ಲ. ಅವರೆಲ್ಲ ಬಂದ್ರು, ಹೆಂಗ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಒಬ್ರು ಇದು ಕಾಳ ಕಡೆ ಒಬ್ರು ಮುದ್ದೆ ಕೊಡಿ. ಈಗ ಏನಿಗೆ ಇತ್ತಂದ್ರಮ್ಮ ಗಂಡ ನೆರೆದುಡಗಿಯ ಕೋಟೆ ನೆಗತಿದ್ದ, ನೆರೆದುಡಗಿಯ ಕೋಟೆ ನೆಗತಿದ್ದ. ಓಡೋಡಿ ತಂದಾಳೆ ಓಡಿ ನಿಂತಾಳೆ ಕೇಳಾಳೆ ಮ್ಯಾಳಿಯಮ್ಮ ತಾವೋ ಕೇಳಾಳೆ ಕೇಳಾಳೆ ಮ್ಯಾಳಿಯಮ್ಮ ತಾವೋ ಕೇಳಾಳೆ ಮ್ಯಾಳಿಯಮ್ಮ ತಾವೋ ಕೇಳಾಳೆ ಕೇಳಾಳೆ ಮ್ಯಾಳಿಯಮ್ಮ ತಾವೋ ಕೇಳಾಳೆ ಮಿಳಿಯಂ ಕುದುರು ಮಡುದ ತಾವಾರೆ ಬೆಳೆಯ ತಾಳದಲ್ಲಿ ತಾವಾರೆ ಬೆಳೆಯ ತಾಳದಲ್ಲಿ ತಾವಾರೆ. ಆಮೇಲೆ ಗಿಡ ಸಾಯೋದು ಕಂಟ್ರೋಲ್ ಆಯ್ತು, ಅವೆಲ್ಲ ದಾರೆಲ್ಲ ಕಂಟ್ರೋಲ್ ಆಯ್ತು. ಮತ್ತೆ ನಮಗೆ ವಿಪರೀತ ಮಳೆ 4-5 ದಿವಸ ಮಳೆ ಕಂಟಿನ್ಯೂ ಆಗಿ ಹೋಯ್ತು. ಸ್ವಲ್ಪ ಗಿಡ ಡಲ್ ಆಗಿದೆ ಅಂತ ಕಾಣಿಸುತ್ತೆ ಅದಕ್ಕೇನೆ. 4-5 ದಿವಸ ಕಂಟಿನ್ಯೂ ಮಳೆ ಹೋಗೋದ್ರಿಂದ ಇದು ಫುಲ್ಲು ಕಾಯಿ ಒಂದು ಇಲ್ಲಿ ನೋಡಿ, ಇಲ್ಲಿ ಈ ಮೇಲಿಂದ ಇಲ್ಲಿಂದ ಕಾಯಿನೇ ಕಟ್ಟಲಿಲ್ಲ, ಮತ್ತೆ ಗಿಡ ಇಂಪ್ರೂವ್ ಆಗ್ಲೇ ಇಲ್ಲ. ಈಗ ಇವೆಲ್ಲ ಮಳೆಗೆ ಹೋಯ್ತು ಫುಲ್ಲು. ಇನ್ನೂ ಏನಿದೆ ಕಾಯಿ ಇದೆ ಇದ್ರೂ 1.5 ಪಟ್ಟು ಜಾಸ್ತಿ ಇರ್ಬೇಕಾಯ್ತು. ಇದು ಡೆವಲಪ್ ಆಗಲಿಲ್ಲ ಆ ಟೈಮಿಗೆ. ಫುಲ್ ಮಳೆ ಹಿಡ್ಕತ್ತು, ಮೋಡ. ಆಮೇಲೆ ಒಂದ್ಸಲ ಅಂಗಮಾರಿ ಬಂತು. ಅಂಗಮಾರಿ ಕಾಯಿಲೆ ಬಂದಾಗ ಗಿಡ ಒಂದ್ ಸ್ವಲ್ಪ ಫುಲ್ ಹೂವೆಲ್ಲ ಡ್ರಾಪ್ ಆಗ್ಬಿಟ್ಟು ಆಮೇಲೆ ಹಂಗಾಗ್ಬಿಡ್ತು ಸರ್. ಇಷ್ಟು ಖರ್ಚು ಎಷ್ಟಾಗಿದೆ ಇಲ್ಲಿವರೆಗೂ ಸರ್? 4,60,000 ಆಗಿದೆ. 4,60,000 ಆಗಿದೆ. 4,60,000 ಆಗಿದೆ. ಅವೆಲ್ಲ ಇವು ದಾವಣಗೆರೆಯಿಂದ ತರಿಸಿದ್ವಿ ದಡಿಗಳೆಲ್ಲನು. ಆ ದಡಿಗಳು ಅಲ್ಲಿ 27 ರೂಪಾಯಿ ಬೀಳ್ತು. ಅವು 2,500 ದಡಿ ತರ್ತಿದ್ವಿ. ನಮ್ಮ ಒಂದು 1,500 ದಡಿ ಇದ್ದು. ಅಲ್ಲಿ 4,000 ದಡಿ ಹಾಕಿದಿರ? 4,000 ದಡಿ ಹಾಕಿದ್ವಿ. ಆಮೇಲೆ ನಾವು ಇನ್ನೂ ಒಂದು ಮೂರು ಸಲ ಔಷಧಿ ಸ್ಪ್ರೇ ಮತ್ತೆ 3 ಸಲ ಡ್ರೆಂಚಿಂಗ್ ಮಾಡ್ಬೇಕಾಯ್ತು. ಮಳೆ ಜಾಸ್ತಿ ಆದ್ರಿಂದ ಮಾಡ್ಲಿಲ್ಲ. ಆಮೇಲೆ ಇನ್ನೊಂದ್ಸಲ ಕಾಯಿ ಕಟ್ಟಿ ಆದ್ಮೇಲೆ ಒಂದು ಅವರೇಜ್ ಒಂದು 50-60 ಗ್ರಾಮ್ ಬರುವಾಗ ಟೊಮಾಟೊ ಕಾಯಿ ಅರ್ಧದಲ್ಲೇ ಕೊಳ್ತೋಯ್ತು. ಅದಕ್ಕೊಂದು ಟ್ರೆಂಚಿಂಗ್ ಮಾಡ್ದು ಎಲ್ಲ ಮಾಡಿದೀವಿ ಸರ್. ಆದ್ರೆ ನಾವು ಅನ್ಕೊಂಡಂಗೆ ಈ ಸಲ ಬೆಳೆ ಸರಿಯಾಗಿ ಬರ್ಲಿಲ್ಲ ಅನ್ಕೊಂಡಿದೀನಿ. ಹೌದಾ? ಯಾಕೆ? ಮಳೆನೇ ಜಾಸ್ತಿ ಆಗ್ಬಿಡ್ತು. ಅವಾಗ ಒಂದ್ ಸ್ವಲ್ಪ ಬಿಸಿಲಿಂದ ಹೋಯ್ತು ಸಸ್ಯಾಗ. ಆಮೇಲೆ ದೀಪಾವಳಿ ಆಸುಪಾಸಿನಲ್ಲಿ ನಮಗೆ 5 ದಿವಸ 6 ದಿವಸ ಫುಲ್ ಕಂಟಿನ್ಯೂ ಆಗಿ ಮಳೆ ಹೋಯ್ತು. ಮತ್ತೆ ಶೀತ ಜಾಸ್ತಿ ಆಗ್ಬಿಡ್ತು. ಆ ಕೆಳಗಡೆ ಎಲ್ಲ ಫುಲ್ ಶೀತಕ್ಕೆ 1.5 ಎಕರೆ ಅಷ್ಟು ಹೋಗ್ಬಿಟ್ಟೈತೆ. ಹಂಗಾಗಿ ಒಂದ್ ಸ್ವಲ್ಪ ಇಳುವರಿನೂ ಕಮ್ಮಿ ಅನಿಸ್ತಿದೆ. ಮತ್ತೆ 1.5 ಪಟ್ಟು ಕಾಯಿ ಫುಲ್ಲು ಈಗ ಬಿಟ್ಟಿರೋ ಕಾಯಿಲೆ ಒಂದು ಗಿಡ ಒಂದು 4-5 ಕೆಜಿ ಬಿಟ್ಟೈತೆ ಅಷ್ಟೇ. ನಾವು ಅನ್ಕೊಂಡು ಒಂದು 8-9 ಒಂದು 8-9 ಕೆಜಿ ಕುಯ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಈ ಸತಿ ಒಂದ್ ಸ್ವಲ್ಪ ಭಾರಿ ಕಮ್ಮಿ ಇಳುವರಿ ಬಂದಿದೆ. ನೀವು ಖರ್ಚು ಮಾಡಿದಿರಲ್ಲ ಇವಾಗ, ನಿಮ್ಗೆ ಒಂದ್ ಸ್ವಲ್ಪ ದುಡ್ಡೇನಾದ್ರು ಸಿಗುತ್ತಾ ಇದ್ರಲ್ಲಿ? ಏನ್ ಅನ್ಕೊಂಡಿದ್ದೀರಾ, ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸರ್ ಅದೇ ಗೊತ್ತಾಯ್ತಲ್ಲ, ಇಲ್ಲಿ ಕಪ್ಪೆ ತೂಕ ಹಾಕ್ತಂಗ ಆಯ್ತೈತೆ. ಒಂದ್ ದಿವಸ ರೈಟ್ 230 ಐತೆ. ಫಸ್ಟ್ನೇ ಡೇ ಹೋದಾಗ ನನಗೆ 230 ರೂಪಾಯಿ ರೇಟು. ಫಸ್ಟ್ನೇ 230 ಸಿಕ್ತು. ಮತ್ತೆ ಬೆಳಿಗ್ಗೆ ಹೋದಾಗ ನಾನು 270 ಆಯ್ತು.
ಮತ್ತೆ 270 ರೂಪಾಯಿ ಆಯ್ತಲ್ಲ ಒಂದು ಸ್ವಲ್ಪ ಅವರೇಜಲ್ಲಿ ಹೋಗ್ಬೋದೇನೋ ಅಂದ್ಬಿಟ್ಟು ನಾನು ಅವತ್ತು ಮತ್ತೆ 150 ಚೀಲ ಹೋಯ್ತು. ಹಾಂ ಮತ್ತೆ 200 ರೂಪಾಯಿ ಬಂದಿತ್ತು ರೈಟು. ಹಾಂ ಈ ಕಪ್ಪೆ ತೂಕ ಆಗ್ತಾಗ ಹೆಂಗಾಯ್ತೈತೆ ನಮಗೆ ರೈಟೇ ಗೊತ್ತಾಯ್ತಲ್ಲ, ರೈತರಿಗೆ ಯಾವ್ದು ಮಾರಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ. ಈಗ ಅಷ್ಟು ಜನ 230 ಹೋಯ್ತು ಅಂತ ನಾನು ಜಾಸ್ತಿ ಕುಯ್ಸಿದ್ದೆ, ಹಾಂ ಅವತ್ತು 200 ರೂಪಾಯಿ ಆಗೈತೆ. ಹಾಂ ಹಾಂ 350 ರೂಪಾಯಿ ಎಣ್ಣೆಳ್ಳಿಗೆ ದುಡ್ಡು, ಹ್ಞೂ ಆಟೋ ಬಾಡಿಗೆ, ಹಾಂ ಅವು ಹೊರೋದು ಕಾಟಿಂಗು, ಆ ಕಡೆ ಕಾಟಿಂಗ್ ಮಾಡ್ಕೋಬೇಕು, ನಾನು ಆ ಕಡೆ ಟ್ರ್ಯಾಕ್ಟರ್ ಏರ್ಕೋಬೇಕು, ಅವೆಲ್ಲ ಮತ್ತೆ ನಮಗೆ ಸುಮ್ಮನೆ ದುಡ್ಡು ಒಂದು ಸ್ವಲ್ಪ ಭಾರಿ ವೇಸ್ಟ್ ಆಗ್ತೈತೆ. ಒಂದು ಅವರೇಜ್ ಸರ್ ನಮಗೆ ನಾವು ಅನ್ಕೊಂಡಷ್ಟು ಇಳುವರಿನೂ ಬಂದಿಲ್ಲ. ಹಾಂ ಗಿಡ ನಾನು ಅನ್ಕೊಂಡಷ್ಟು ಗಿಡನೂ ಇದು ಬರಲಿಲ್ಲ. ನಾನು ಆಮೇಲೆ ಒಂದು 3-4 ಔಷಧಿ ಮತ್ತು 3-4 ಡ್ರಿಂಚಿಂಗ್ ಮಾಡ್ಬೇಕಾಯ್ತು. ಆಗ ಶೀತ ಜಾಸ್ತಿ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಹಾಂ ಹಾಂ ಸರ್ ರೈತರಿಗೆ ಈ ಬೆಳೆಯೋದೇ ಒಂದು ದೊಡ್ಡ ಕಷ್ಟ. ಹ್ಞೂ ಮತ್ತೆ ಅದನ್ನ ತಗೊಂಡು ಮಾರೋದಿದೆಯಲ್ಲ, ಅವ್ನಿಗೆ ಇದ್ರಕ್ಕಿಂತ ಬೆಳಿಬೋದು ಸರ್, ಮಾರಾಟ ಮಾಡೋಕೆ ಆಯ್ತಾ ಇಲ್ಲ ರೈತರಿಗೆ. ನಮಗೆ 300 ಚೀಲ ಇಳಿಸಿರ್ತೀವಿ, ನಮಗೆ ಮಡಗುವಾಗಲೇ ಒಂದು ರೇಟ್ ಹೇಳಿರ್ತಾರೆ, ಮೈಸೂರು ಮಾರ್ಕೆಟೇ ಕಡಿಮೆ ಆಯಿತು ಅಂತ ಮತ್ತೆ ರೇಟ್ ಇಳಿಸ್ತಾರೆ, ಮತ್ತೆ 5 ಚೀಲ ಬುಡಿ ಅಂತಾರೆ. ದುಡ್ಡು ಇವತ್ತು ಕೊಡಲ್ಲ ನನಗೆ. ಇವತ್ತು ಅವರು ನಮ್ಮ ಬ್ರೋಕರ್ಗಳು ತಗೊಂಡು ಅವ್ರು ಮಾರಾಟ ಮಾಡಿ ಆಮೇಲೆ ಕೊಡ್ತಾರೆ. ಹಾಂ 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 ಒಂಥರ ಹೆಂಗೆ ಅನ್ಸ್ಬಿಡೈತೆ ಅಂದರೆ, ನಮಗೆ ರೈತರಿಗೆ ಬೆಳ್ಕೊಂಡು ಹೋದಂಥ ರೈತರಿಗೆ ಅವ್ರು ಏನು ಮಾಡ್ತಾವ್ರೆ ಅಂತಂದರೆ ಸೈಕಲ್ ಕೊಡ್ತಾವ್ರೆ ಒಂದೊಂದು, ಹಾಂ ಚೈನ್ ಬಿಚ್ಚ ಕೊಡಿಸ್ತಾವ್ರೆ ಅವರು. ನಮಗೆ ಸೀಟು ಇಲ್ಲ, ಚೈನು ಇಲ್ಲ, ಸುಮ್ಮನೆ ಸುತ್ತದೇ ಆಗೈತೆ ರೈತರು. ಮತ್ತೆ ಚೀಲ, ಒಂದು ಚೀಲಕ್ಕೆ ಸರ್ 6 ರೂಪಾಯಿ ರೇಟು. 6 ರೂಪಾಯಿ ಯಾರೋ ಗೊತ್ತಿರೋರ್ಥ ತಗೊಂಡ್ರೆ 5 ರೂಪಾಯಿ. ಒಂದು ಚೀಲಕ್ಕೆ 5 ರೂಪಾಯಿ ಬೇಕು. ಈಗ ನಾನು 500 ಚೀಲ ತತ್ತೀನಿ ಅಂತಂದರೆ, ಈಗ ಒಂದು 200 ಚೀಲ ತತ್ತೀನಿ ಅಂತಂದರೆ ಸರ್ ನನಗೆ ಡೈಲಿ ಒಂದು 1000 ರೂಪಾಯಿ ದುಡ್ಡು ಬೇಕು. ಎಣ್ಣಾಳಿಗೆ ದುಡ್ಡು, ಚೀಲಕ್ಕೆ ದುಡ್ಡು, ಅವ್ರ ಚೀಲ ವಾಪಸ್ ಕೊಡಲ್ಲ. ಹಂಗಾಗ್ಬಿಟ್ರೆ ಸರ್ ರೈತರಿಗೆ ಇದ್ರ ಮೇಲೂ ಅದು ರೈತರ ಕೆಲಸ ಹೇಳಕ್ ಚಂದ ಅಷ್ಟೇ. ನಾವು ರೈತರ ಮಕ್ಕಳು ಹಂಗೆ ಹಿಂಗೆ ಅಂತ ಕೆಲಸ ಮಾಡಕ್ಕಂತೂ ಆಗಲ್ಲ ಸರ್. ಕೆಲಸ ಮಾಡಕ್ಕಾಗೋದು ಆಗಲ್ಲ ಅಂತಂದ್ರೆ ಕೆಲಸ ಮಾಡ್ತೀವಿ, ಆದ್ರೆ ಈಗ ಬೆಳೆದಂತ ರೈಟಿಗೆ ನಿಗದಿ ಬೆಲೆ ಇಲ್ಲ. ಈಗ ಮೋಸ ಆಗ್ತಿದೆ ಅಂದ್ರೆ ಇವರು ದಲ್ಲಾಳಿಗಳಿಂದ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ರು. ದಲ್ಲಾಳಿಗಳಿಂದ ತೊಂದರೆ ಸರ್, ಅವರು ದಲ್ಲಾಳಿಗಳಿಂದ ತೊಂದರೆ ಅಂತ ಸರ್. ಈಗ ದಲ್ಲಾಳಿಗಳು ಇಲ್ಲ ಅಂತಂದ್ರೆ ನಾವು ಟೊಮೆಟೊನು ಮಾರಕ್ಕಾಗಲ್ಲ. ಅವ್ರಿಗೆ ಕೊಡ್ತಿದ್ದೀವಿ ಅಂತ ನಮಗೆ ಬೇಜಾರು, ಒಂದ್ ಕಡೆ ಬೇಸರ ಅನ್ನೋದು ಬಂದ್ಬಿಟ್ರೆ ಅವ್ರಿಲ್ದ ಬರೋ ಟೊಮೆಟೊನೇ ಇಲ್ಲ ಸರ್. ಟೊಮೆಟೊ ನಾವು ಮಾರಕ್ಕಾಗಲ್ಲ. ಈಗ ತಗೊಂಡು ಹೋಗ್ತಾರಲ್ಲ ಅವರು ಮಾರ್ಕೆಟ್ ಮಾರೋರು ಸಮೇತ ಅವ್ರು ತಗೊಂಡೋಗಲ್ಲ. ಅವರು ಅವ್ರ ಹತ್ರನೇ ತಗೊಳ್ಳೋದು. ರೈತರ ಹತ್ರ ತಗೊಳಕ್ ಬಂದಂತ ಅವ್ರು ವ್ಯಾಪಾರ ಮಾಡೋಂಥ ವ್ಯಾಪಾರಗಾರರು ರೈತರ ಹತ್ರ ತಗೊಳ್ಳಲ್ಲ. ಅವ್ರು ನೇರವಾಗಿ ಅವ್ರು ಯಾರು ಮಧ್ಯ ದಲ್ಲಾಳಿಗಳು ಇರ್ತಾರ, ದಲ್ಲಾಳಿ ತಲೆ ತಗೊಂಡೋಗ್ತಾರೆ. ನಾವು 250 ರೂಪಾಯಿ ಇರೋದ ಅವ್ರು ಕೂತ್ ಮಾರ್ತಾರೆ, 230 ಕೊಡಿ ಅಂದ್ರೆ ತಗೊಳ್ಳಲ್ಲ ನಮ್ಮ ಹತ್ರ. ಅಷ್ಟು ಬೇಜಾರಾಗ್ಬಿಟ್ಟೈತೆ ಟೊಮೆಟೊ ಮತ್ತೆ ಎಲ್ಲಾ ಬೆಳೆನು ಹಂಗಾಗ್ಬಿಟ್ಟೈತೆ. ಸರ್ ಈಗ ಏನ್ ನೀವು ಖರ್ಚು ಮಾಡಿದಿರಲ್ಲ ಅಷ್ಟು ಅದ್ರ ಮೇಲೆ ನಿಮ್ಗೆ ಲಾಭ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ ಏನಾಗ್ಬೋದು ಇದು ಸರ್? ಅದು ನಿರೀಕ್ಷೆ ಅಂತ ಇದ್ರ ಕೊನೆ ಹಣ ಬರೋಣ ಲಾಸ್ಟ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಸರ್. ಅಷ್ಟವರೆಗೂ ನಮ್ಗೆ ಗೊತ್ತಾಗಲ್ಲ. ನಾಳಿಕೆ ಆಗ್ಬೋದು ರೈಟು, ಇವತ್ತು ಡೌನ್ ಆಗ್ಬೋದು. ಇದ್ರ ಹಣೆ ಬರ ಸರ್ ಫುಲ್ ಕೊನೆಗೆ ಗೊತ್ತಾಗೋದು ಸರ್. ಇದು ಎಷ್ಟಾಯ್ತು ಇದ್ರ ಹಣೆ ಬರ ಅಂತ ಗೊತ್ತಾಗಬೇಕು ಅಂತಂದ್ರೆ ಇದೆಲ್ಲ ಫುಲ್ ಮುಗಿಬೇಕು ಸರ್. ಇದು ದುಡ್ಡು ಉಳಿತೋ ಇಲ್ಲ ಹೋಯ್ತೋ ಇಲ್ಲ ನಮ್ಮ ಮೇಲೆ ಬತ್ತೋ ಇಲ್ಲ ಗ್ರಾಹಕರಿಗೆ ಹೋಯ್ತೋ ಇಲ್ಲ ಮಾರರಿಗೆ ಹೋಯ್ತೋ ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಸರ್ ಕೊನೆ ವಿಡಿಯೋದಾಗ ಗೊತ್ತಾಯ್ತದೆ ಸರ್ ನಮ್ಗೆ ಎಷ್ಟು ಉಳಿತು, ಏನಾಯ್ತು, ಇಲ್ಲ ಊಟ ತಿಂಡಿ ನ್ಯಾರ ಆಯ್ತಾ, ಅದೇ ಗೊತ್ತಾಗಬೇಕು ಅಂತಂದ್ರೆ ಕೊನೆ ವಿಡಿಯೋ ನೋಡ್ಬೇಕು ಸರ್. ನಮಗೆ ಹಂಗೆ ಆಗ್ಬಿಟ್ಟೈತೆ. ಎಲ್ಲರೂ ಆಕಸ್ಮಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ರೈತರ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿ.